Yes, dear students. So in the today's video, we'll be discussing about one more chapter, that is excretory system in the humans in human physiology. Okay, so this is also carrying some questions. So we will discuss about this. And the first question is: in the nephron, the transport of the substance like sodium chloride and urea is facilitated by special arrangements called as counter current mechanism that comprises of. Okay, so ಇಲ್ಲಿ ನೇರವಾಗಿ ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ. The question is very simple. That is, in counter current mechanism, what are the things involved? That is a simple question. Okay, so here sodium chloride and urea, these things are transported, filtered out, and everything happens. But the question is very simple. They are asking about the counter current mechanism, the parts which are involved in the counter current mechanism. It is a question appeared in 2025 KCET. So, as you know, a U-shaped tube will be there, around which vasa recta will be running. So that is why that U-shaped tube is nothing but the Henle's the loop, and the vasa recta is another thing which is running around, making a counter current mechanism where one fluid is moving in one direction, and in another tube the fluid is moving in the opposite direction. That is why we call it as a counter current mechanism. It helps us to exchange the materials very efficiently, in order to filter out the waste components in the blood, right? So ಹಾಗಾಗಿ ಆಪ್ಷನ್ ಸಿ ನ ನಾವು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಮೂವಿಂಗ್ ಟು ದ ಸೆಕೆಂಡ್ ಕ್ವೆಶ್ಚನ್, ಎರಡನೆಯ ಪ್ರಶ್ನೆನ ನೋಡೋಣ. ಸೊ ಇಲ್ಲಿ ಹೇಳಿದರೆ ಫಿಲ್ಟ್ರೇಷನ್ ಆಫ್ ದ ಬ್ಲಡ್ ಡ್ಯೂರಿಂಗ್ ದ ಯೂರಿನ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಇನ್ ಅಂತ ಅಂತಿದ್ದಾರೆ. ಅಂದ್ರೆ ಫಿಲ್ಟ್ರೇಷನ್ ಆಫ್ ದ ಬ್ಲಡ್ ಡ್ಯೂರಿಂಗ್ ದ ಯೂರಿನ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಬ್ಲಡ್ ಎಲ್ಲಿ ಫಿಲ್ಟರ್ ಆಗುತ್ತೆ ಅಂತ. ಫಿಲ್ಟ್ರೇಷನ್ ಮಾಡೋದಕ್ಕೆ ನಮ್ಗೆ ಇರುವಂತದ್ದು ಗ್ಲಾಮಿರುಲಾರ್ ಫಿಲ್ಟ್ರೇಷನ್ ಅಂತ ನೀವು ಕೇಳಿರ್ತೀರಿ. ಸೊ ಹಾಗಾಗಿ ಗ್ಲಾಮಿರುಲಸ್ ಅಂತ ನೇರವಾಗಿ ಹೇಳ್ಬೋದು. ಸೊ ಗ್ಲಾಮಿರುಲಸ್ ಇಸ್ ದ ಒನ್ ವೇರ್ ದ ಫಿಲ್ಟ್ರೇಷನ್ ಆಫ್ ದ ಬ್ಲಡ್ ಈಸ್ ಟೇಕಿಂಗ್ ಪ್ಲೇಸ್. ಓಕೆ, ಕಲೆಕ್ಟಿಂಗ್ ಡಕ್ಟ್ ನಲ್ಲಿ ಯೂರಿನ್ ಕಲೆಕ್ಟ್ ಆಗುತ್ತೆ. ಡಿಸಿಟಿ ಮತ್ತು ಪಿಸಿಟಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಬ್ಲಡ್ ಅನ್ನ. ಎಲ್ಲಿಂದ ಅಂದ್ರೆ ನಮ್ಮ ಒಂದು ಮೇನ್ ಫಿಲ್ಟ್ರೇಷನ್ ಯೂನಿಟ್ ಕಿಡ್ನಿಯಿಂದ ಹಿಡಿದು ಯುರಿತ್ರದವರೆಗೂ ನಮ್ಗೆ ಏನಂತಂದ್ರೆ ಬ್ಲಡ್ ಮೂವ್ಮೆಂಟ್ ಆಗ್ಬೇಕು ಅಂದ್ರೆ, ಟ್ರಾನ್ಸ್ಪೋರ್ಟ್ ಆಗ್ಬೇಕಂದ್ರೆ ನೆಫ್ರಾನ್ ಮುಖಾಂತರ ಆಗುತ್ತೆ. ಅಲ್ಲಿ ಡಿಸಿಟಿ ಪಿಸಿಟಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಮೂರನೆಯ ಪ್ರಶ್ನೆ: ವಿಚ್ ಸಬ್ಸ್ಟೆನ್ಸ್ ಈಸ್ ಇನ್ ಹೈಯರ್ ಕಾನ್ಸಂಟ್ರೇಷನ್ ಇನ್ ದ ಬ್ಲಡ್ ದ್ಯಾನ್ ಇನ್ ದ ಗ್ಲಾಮ್ಯುಲರ್ ಆರ್ ದ ಫಿಲ್ಟ್ರೇಟ್ ಅಂತ ಕೇಳಿದ್ದಾರೆ. ಅಂದ್ರೆ ವಿಚ್ ಸಬ್ಸ್ಟೆನ್ಸ್ ಈಸ್ ಇನ್ ಹೈಯರ್ ಕಾನ್ಸಂಟ್ರೇಷನ್ ಇನ್ ಬ್ಲಡ್ ನಲ್ಲಿ ಯಾವ್ದು ಜಾಸ್ತಿ ಕಾನ್ಸಂಟ್ರೇಷನ್ ಇದೆ ಕಂಪೇರ್ ಟು ದ ಕಾನ್ಸಂಟ್ರೇಷನ್ ಇನ್ ಬ್ಲಡ್ ದ್ಯಾನ್ ಇನ್ ಗ್ಲಾಮ್ಯುಲರ್ ಆರ್ ಫಿಲ್ಟ್ರೇಟ್. ಓಕೆ, ಫಿಲ್ಟ್ರೇಟ್ ಗೆ ಹೋಲಿಸಿದರೆ ಬ್ಲಡ್ಡಿನಲ್ಲಿ ಏನು ಜಾಸ್ತಿ ಇರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಸೊ ಇದು ಕೂಡ 2009ರಲ್ಲಿ ಬಂದಿರುವಂತಹ ಪ್ರಶ್ನೆ. ನೋಡಿ, ಬ್ಲಡ್ ನಲ್ಲಿ ಫಿಲ್ಟರ್ ಆದ್ಮೇಲೆ ನಮ್ಗೆ ಯೂರಿಯಾ ಸಿಗುತ್ತೆ, ವಾಟರ್ ಸಿಗುತ್ತೆ, ಗ್ಲೂಕೋಸ್ ಸಿಗುತ್ತೆ. ಆದರೆ ಪ್ಲಾಸ್ಮಾ ಪ್ರೋಟೀನ್ಸ್ ಗಳು ಹೈಯೆಸ್ಟ್ ಇರೋದು ಬ್ಲಡ್ ನಲ್ಲಿ ಅಲ್ವಾ? ಸೊ ಹಾಗಾಗಿ ಅದು ಫಿಲ್ಟ್ರೇಟ್ ಆಗುವಂತ ಅವಶ್ಯಕತೆನೆ ಬರೋದಿಲ್ಲ ಗ್ಲಾಮ್ಯುಲರ್ ಫಿಲ್ಟ್ರೇಷನ್ ಅಲ್ಲಿ. ಸೊ ಹಾಗಾಗಿ ಆ ಫಿಲ್ಟ್ರೇಟ್ ನಲ್ಲಿ ಪ್ಲಾಸ್ಮಾ ಪ್ರೋಟೀನ್ ಇರೋದಿಲ್ಲ. ಬ್ಲಡ್ ನಲ್ಲಿ ಜಾಸ್ತಿ ಪ್ಲಾಸ್ಮಾ ಪ್ರೋಟೀನ್ ಇರುತ್ತೆ. ಯೂರಿಯಾ, ವಾಟರ್, ಗ್ಲೂಕೋಸ್ ಇವೆಲ್ಲ ಫಿಲ್ಟರ್ ಆಗೋದಕ್ಕೆ ಅಂತಾನೆ ಬಂದಿರುವಂತಹ ಕಾಂಪೋನೆಂಟ್ಸ್ ಗಳಾಗಿರೋದ್ರಿಂದ ಫಿಲ್ಟ್ರೇಟ್ ನಲ್ಲಿ ನಮ್ಗೆ ಇವು ನೋಡೋದಕ್ಕೆ ಸಿಗುತ್ತೆ, ಬಟ್ ಪ್ಲಾಸ್ಮಾ ಪ್ರೋಟೀನ್ ಅಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ಬ್ಲಡ್ ಅಲ್ಲಿ ಜಾಸ್ತಿ ಇರೋದು ಪ್ಲಾಸ್ಮಾ ಪ್ರೋಟೀನ್ ಅಂತ ಹೇಳ್ಬೇಕು. 2009 ಈ ಪ್ರಶ್ನೆ ಕೇಳಿದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಾನ್ಸೆಪ್ಟ್ ಗಳಿದೆ. ಸೊ ಈ ಚಾಪ್ಟರ್ ಕೂಡ ಬಹಳ ಮುಖ್ಯ ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನೆಕ್ಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ ದಟ್ ಈಸ್ ಶೇರ್ಡ್ ಬೈ ದ ಯೂರಿಯಾ, ಯೂರಿಕ್ ಆಸಿಡ್ ಅಂಡ್ ಅಮೋನಿಯಾ ಅಂತ ಪ್ರಶ್ನೆ. ಅಂದ್ರೆ ಯೂರಿಯಾ, ಯೂರಿಕ್ ಆಸಿಡ್ ಮತ್ತು ಅಮೋನಿಯಾ ಈ ಮೂರು ಕಾಂಪೋನೆಂಟ್ಸ್ ಗಳನ್ನ ನೀವು ನೋಡಿರ್ತೀವಿ. ಡಿಫ್ರೆಂಟ್ ಅನಿಮಲ್ಸ್ ಗಳು, ಅಮೆನೋಟೆಲಿಕ್ ಗಳು, ಅಮೋನಿಯಾ ಯೂರಿಯೋಟೆಲಿಕ್ ಗಳು, ಯೂರಿಯಾ ಯೂರಿಕೋಟೆಲಿಕ್ ನವರು ಯೂರಿಕ್ ಆಸಿಡ್ ನ ಏನು ಎಕ್ಸ್ಕ್ರಿಷನ್ ಮಾಡ್ತಾ ಇದ್ದಾರೆ. ಸೊ ಅವ್ರಗಳಲ್ಲಿ ಅಂದ್ರೆ ಈ ಪ್ರೊಡ್ಯೂಸ್ ಮಾಡಿರುವ ಯೂರಿಯಾ ಆಗ್ಲಿ, ಯೂರಿಕ್ ಆಸಿಡ್ ಆಗ್ಲಿ, ಅಮೋನಿಯಾದಲ್ಲಿ ಏನ್ ಕಾಮನ್ ಫ್ಯಾಕ್ಟರ್ ಇದೆ ಅಂತ ಅವ್ರ ಪ್ರಶ್ನೆ. ದ ಕ್ಯಾರೆಕ್ಟರಿಸ್ಟಿಕ್ ದಟ್ ಇಸ್ ಶೇರ್ಡ್ ಬೈ ದ ಯೂರಿಯಾ ಅಂತ. ಓಕೆ, ಇದು 2009 ಅಲ್ಲಿ ಬಂದಿದೆ. ದೇ ಆರ್ ನೈಟ್ರೋಜಿನಸ್ ಬೇಸ್ಡ್ ಅಂದಿದ್ದಾರೆ. ಎಸ್, ನಾವು ಯಾರು ಯೂರಿಯಾ ಆಗ್ಲಿ, ಯೂರಿಕ್ ಆಸಿಡ್ ಆಗ್ಲಿ, ಅಮೋನಿಯಾ ಆಗ್ಲಿ ಇವೆಲ್ಲದರಲ್ಲೂ ನೈಟ್ರೋಜನ್ನೇ ಕಾಂಪೌಂಡ್ ಮೆಜಾರಿಟಿ ಇರೋದ್ರಿಂದ ಅದನ್ನ ನೈಟ್ರೋಜೆನಿಕ್ ವೇಸ್ಟ್ ಅಂತಾನೆ ನಾವು ಕರಿತೀವಿ. ಹಾಗಾಗಿ ಮೂರಕ್ಕೆ ಒಂದು ಕಾಮನ್ ಸಂಗತಿ ಅಂದ್ರೆ ಅದು ನೈಟ್ರೋಜಿನಸ್ ವೇಸ್ಟ್ ಆಗಿರೋದು. ಇನ್ನು ಉಳಿದಿದ್ದೆಲ್ಲವೂ ಕೂಡ ನೋಡಬಹುದು. ದೇ ಆಲ್ ನೀಡ್ ವೆರಿ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಇಸ್ ಎಕ್ಸ್ಕ್ರಿಷನ್. ಬೇರೆ ಬೇರೆ ಕಾನ್ಸೆಪ್ಟ್ ಗಳಲ್ಲಿ ಬೇರೆ ಬೇರೆ ಯೂರಿಯಾ ಸಿಕ್ರೇಷನ್ ಮಾಡೋದಕ್ಕೆ ಯೂರಿಕ್ ಸಿಕ್ರೇಷನ್, ಆಮೇಲೆ ಅಮೋನಿಯಾವನ್ನ ಸೀಕ್ರೆಟ್ ಮಾಡೋದಕ್ಕೆ ಬೇರೆ ಬೇರೆ ವಾಟರ್ ಕಂಟೆಂಟ್ ಬೇಕಾಗುತ್ತೆ. ಸೊ ಹಾಗಾಗಿ ದಟ್ ಈಸ್ ಬಿ ನೇರವಾಗಿ ರಾಂಗ್ ಆಗುತ್ತೆ. ದೇ ಆಲ್ ಆರ್ ಈಕ್ವಲಿ ಟಾಕ್ಸಿಕ್ ಅಂತಾರೇನೋ ಆ ತರ ಇರೋದು. ಅಮೋನಿಯಾ ಮೋರ್ ಟಾಕ್ಸಿಕ್, ಯೂರಿಯಾ ಇಸ್ ಲೆಸ್ ಟಾಕ್ಸಿಕ್ ಕಂಪ್ಯಾರಿಟಿವ್ಲಿ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ದೇ ಆರ್ ಪ್ರೊಡ್ಯೂಸ್ಡ್ ಇನ್ ದ ಕಿಡ್ನೀಸ್ ಅಂತಾರೆ. ಎಲ್ಲಾ ಆರ್ಗಾನಿಸಮ್ಸ್ ಗಳಲ್ಲೂ ಕಿಡ್ನಿ ಇರೋದಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ಕೂಡ
ರಾಂಗ್ ಅಂತ ನಾವು ಡಿಸೈಡ್ ಮಾಡ್ಬೋದು. ಸೊ ದ ನೈಟ್ರೋಜಿನಸ್ ವೇಸ್ಟ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ನಾಲ್ಕನೆಯ ಪ್ರಶ್ನೆಗೆ ಒಂದೇ ಉತ್ತರ ಎ. ಹಾಗಾದ್ರೆ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಎ ಓನ್ಲಿ. ಓಕೆ, ಸೊ ಹೀಗೆ ನಾವು ಪ್ರಶ್ನೆಯನ್ನ ಅನಲೈಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ನಾವು ಮುಂದಿನ ಒಂದು ಪ್ರಶ್ನೆ ನೋಡೋಣ. ಕಂಪೇರ್ ದ ಸ್ಟೇಟ್ಮೆಂಟ್ ಎ ಅಂಡ್ ಬಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎರಡು ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಓದಿದ ನಂತರ ಏನ್ ಸರಿ ಏನ್ ತಪ್ಪು ಅಂತ ಹೇಳ್ಬೇಕು. ಸ್ಟೇಟ್ಮೆಂಟ್ ನಾವು ಓದೋಣ. ವೆನ್ ದ ಯೂರಿನ್ ಮೂವ್ಸ್ ಥ್ರೂ ದ ಡಿಸೆಂಡಿಂಗ್ ಲಿಂಬ್ ಇಟ್ ಬಿಕಮ್ಸ್ ಹೈಪರ್ಟಾನಿಕ್. As it passes through the ascending limb of the henle, it become hypotonic. Yes, ಅಲ್ಲಿ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ನ ಕಾನ್ಸಂಟ್ರೇಷನ್ ಇದೆಲ್ಲ ಕೂಡ ವೇರಿಯೇಷನ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಡಿಸೆಂಡಿಂಗ್ ಲಿಂಬ್ ನಲ್ಲಿ ಇದ್ದಾಗ ಹೈಪರ್ಟಾನಿಕ್ ಆಗಿರುತ್ತೆ, ಹೈಯೆಸ್ಟ್ ಏನಂತೀರಿ ಅಸಿಡಿಕ್ ಕಂಟೆನೆಂಟ್ ಇರುತ್ತೆ. ಅದೇ ಅಸೆಂಡಿಂಗ್ ಲಿಂಬ್ ಆಫ್ ದ ಹೆನ್ಲೇಸ್ ಲೂಪ್ ನಲ್ಲಿ ನಾವು ಹೈಪೋಟಾನಿಕ್ ಆಗಿರುತ್ತೆ, ಅಂದ್ರೆ ಬೇಸಿಕ್ ಕಂಪೋನೆಂಟ್ ತರ ಫೀಲ್ ಆಗುತ್ತೆ ಅಂತ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ, ಬಿಕಾಸ್ ನಾವು ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅಲ್ಲಿ ಈ ತರದ ಒಂದು ಕಾನ್ಸೆಪ್ಟ್ ನೋಡೋದಕ್ಕೆ ಸಿಗುತ್ತೆ. ಎನ್ಲೇಸ್ ಲೂಪ್ ನಲ್ಲಿ ಹೈಪರ್ಟಾನಿಕ್ ಇದ್ರೆ, ಈ ಇನ್ನೊಂದು ಲೂಪ್ ನಮ್ದು ಏನಿದೆ ಅದರಲ್ಲಿ ನಾವು ಡಿಸೆಂಡಿಂಗ್ ಲವ್ ಅಂದ್ರೆ ಡಿ ಸಿ ಟಿ ಅಲ್ಲಿ ನಾವು ನೋಡಿದಾಗ ಅಲ್ಲಿ ಯೂಶುವಲಿ ಹೈಪರ್ಟಾನಿಕ್ ಅಂದ್ರೆ ಅಪೋಸಿಟ್ ಕಂಪೋನೆಂಟ್ಸ್ ಗಳು ಮೂವ್ಮೆಂಟ್ ಫ್ಲೋ ಆಗ್ತಾ ಇರೋದ್ರಿಂದ ಅಲ್ಲಿ ಒಂದು ಸಣ್ಣ ಬದಲಾವಣೆ ನಾವು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ಬಿ ನೋಡಿ, ದ ಡಿಸೆಂಡಿಂಗ್ ಲಿಂಬ್ ಇಸ್ ಪರ್ಮನೆಂಟ್ permeable to the sodium ion while the ascending limb is impermeable to sodium ion. ಸೊ ಇದು ಸ್ವಲ್ಪ ಸ್ಟೇಟ್ಮೆಂಟ್ ನಲ್ಲಿ ರಾಂಗ್ ಇದೆ. ಇದು ಪರ್ಮಿಯಬಲ್ ಟು ಸೋಡಿಯಂ ಅಯಾನ್ ಇರೋದಿಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಬಿ ರಾಂಗ್ ಆಗುತ್ತೆ, ಸ್ಟೇಟ್ಮೆಂಟ್ ಎ ಸರಿ ಆಗುತ್ತೆ. ಆ ತರದ ಆಪ್ಷನ್ ನೋಡೋದಾದ್ರೆ 2008 ಅಲ್ಲಿ ಕೇಳಿದ್ರೆ ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್ ಅಂಡ್ ಬಿ ಇಸ್ ಇನ್ ಕರೆಕ್ಟ್ ಅಂದಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ ಕ್ವಿಕ್ ಆಗಿ. ಮುಂದಿನ ಪ್ರಶ್ನೆ, in which of the following regions of a nephron does maximum reabsorption of the useful substances takes place? ಓಕೆ, ಯಾವ ಒಂದು ಪಾರ್ಟಿನಲ್ಲಿ ನಮ್ಗೆ ಪ್ರಶ್ನೆ ಏನಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ರೀಜನ್ ಆಫ್ ದ ನೆಫ್ರಾನಿನ ಯಾವ ಭಾಗದಲ್ಲಿ ಮ್ಯಾಕ್ಸಿಮಮ್ ರಿಅಬ್ಸಾರ್ಪ್ಷನ್ ಆಫ್ ದ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಟೇಕ್ಸ್ ಪ್ಲೇಸ್ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಈಗ ಫಿಲ್ಟರ್ ಆಗಿ ಬಂದಿರುವಂತಹ ಯೂರಿನ್ ಏನಿದೆ ಅದು ಈ ಒಂದು ಲೂಪ್ ನಲ್ಲಿ ಹೋಗುವಾಗ ಇದು ಪಿ ಸಿ ಟಿ, ಇದು ಡಿ ಸಿ ಟಿ ಆಗುತ್ತೆ. ಸೊ ಎಲ್ಲಿ ಜಾಸ್ತಿ ರಿಅಬ್ಸಾರ್ಪ್ಷನ್ ಆಗುತ್ತೆ ಅಂತ. ಸೊ ಅಬ್ವಿಯಸ್ಲಿ ನಮಗೆ ಜಾಸ್ತಿ ಸ್ಟಾರ್ಟಿಂಗ್ ಅಲ್ಲೇ ಫಿಲ್ಟರ್ ಆದ ತಕ್ಷಣನೇ ಅವುಗಳನ್ನ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ನಮಗೆ ಪಿ ಸಿ ಟಿ ಅಲ್ಲಿ ಆಗ್ಬೇಕಾಗತ್ತೆ. ಮುಂದಕ್ಕೆ ಹೋದಂಗೆಲ್ಲ ನಾವು ಅದನ್ನ ಕಳೆದುಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇವನ್ ದೋ ಡಿ ಸಿ ಟಿ ರಿಅಬ್ಸಾರ್ಪ್ಷನ್ ಮಾಡುತ್ತೆ, ಬಟ್ ನಾವು ಎಷ್ಟು ಬೇಗವೋ ಅಷ್ಟು ಯೂಸ್ಫುಲ್ ಸಬ್ಸ್ಟೆನ್ಸ್ ಗಳನ್ನ ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಬಾಡಿ ಏನಂತಂದ್ರೆ ಅಟೆಂಪ್ಟ್ ಮಾಡುತ್ತೆ. ಸೊ ಹಾಗಾಗಿ ಪಿ ಸಿ ಟಿ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ನೀವು ಹೇಳ್ಬೋದು. ಸೊ ಅದಕ್ಕೆ ಪ್ರಾಕ್ಸಿಮಲ್ ಕನ್ವೊಲ್ಯೂಟೆಡ್ ಟ್ಯೂಬ್ಯೂಲ್ ನಲ್ಲಿ ಜಾಸ್ತಿ ರಿಅಬ್ಸಾರ್ಪ್ಷನ್ ಆಗುತ್ತೆ ಅಂತ. ಓಕೆ, ಯೂಸ್ಫುಲ್ ಕಂಟೆಂಟ್ಸ್ ಗಳು ಅಲ್ಲಿ ಜಾಸ್ತಿ ಇದ್ದಾಗ ಮೊದಲೇನೆ ಅದನ್ನ ರಿಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು ನ್ಯಾಚುರಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪ್ರಶ್ನೆ, ಫ್ಯಾಕಲ್ಟೇಟಿವ್ ಅಬ್ಸಾರ್ಪ್ಷನ್ ಆಫ್ ದ ವಾಟರ್ ಫ್ರಮ್ ದ ಪ್ರೈಮರಿ ಯೂರಿನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಹಾರ್ಮೋನ್ ಅಂತ ಪ್ರಶ್ನೆ ಕೇಳಿದರೆ, ಯಾವ ಒಂದು ಹಾರ್ಮೋನ್ ನಿಮಗೆ ಏನಂತೀರಿ ವಾಟರ್ ಯೂರಿನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಹಾರ್ಮೋನ್, ಯಾವ ವಾಟರ್ ನ ಅಬ್ಸರ್ವ್ ಮಾಡೋ ನಿಟ್ಟಿನಲ್ಲಿ ಯಾರು ನಮಗೆ ಜಾಸ್ತಿ ಫೋರ್ಸೆಬಲ್ ಹಾರ್ಮೋನ್ ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಇದರಲ್ಲಿ ಇನ್ವಾಲ್ವ್ ಆಗಿರುವಂತ ಹಾರ್ಮೋನ್ಸ್ ಗಳನ್ನ ನೀವು ನೋಡೋದಾದ್ರೆ ನಮ್ಗೆ ಆಂಡ್ರೋಜನ್, ಥೈರಾಕ್ಸಿನ್, ಎಪಿನೆಫ್ರಿನ್ಸ್ ಯಾವ್ದು ಬರೋದಿಲ್ಲ. ವ್ಯಾಸೋಪ್ರೆಸಿನ್ ಏನಂತಂದ್ರೆ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಒಂದು ಸಂಗತಿ ಆಗಿದೆ. ಹಾಗಾಗಿ ನೀವು ವ್ಯಾಸೋಪ್ರೆಸಿನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದು ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. 8th ಕ್ವೆಶನ್, ದ ಫಾಲ್ ಇನ್ ದ ಗ್ಲಾಮಿರುಲಾರ್ ಫಿಲ್ಟ್ರೇಷನ್ ರೇಟ್ ಆಕ್ಟಿವೇಟ್ಸ್ ಅಂತ ಪ್ರಶ್ನೆ. ಫಾಲ್ ಇನ್ ದ ಗ್ಲಾಮಿರುಲಾರ್ ಫಿಲ್ಟ್ರೇಷನ್ ರೇಟ್ ಆಕ್ಟಿವೇಟ್ಸ್. ಓಕೆ, ಗ್ಲಾಮಿರುಲಾರ್ ಫಿಲ್ಟ್ರೇಷನ್ ರೇಟ್ ಕಡಿಮೆ ಆದಂತ ಸಂದರ್ಭದಲ್ಲಿ ಏನ್ ಆಕ್ಟಿವೇಟ್ ಆಗುತ್ತೆ ಅಂತ ಅವಾಗ ನಮ್ಗೆ ಗೊತ್ತಿದೆ. ಜೆ ಜಿ ಅಪಾರ್ಟಸ್ ಆಕ್ಟಿವೇಟ್ ಆಗುತ್ತೆ, ಹೌದಾ? ಜೆಕ್ಸ್ಟಾ ಗ್ಲಾಮಿರುಲಾರ್ ಅಪಾರ್ಟಸ್ ಆಕ್ಟಿವೇಟ್ ಆಗುತ್ತೆ ಅಂತ ನಾವು ಓದಿರ್ತೀವಿ, ಜೆ ಜಿ ಎ ಮೆಕ್ಯಾನಿಸಮ್ ಅಂತ. ಸೊ ಹಾಗಾಗಿ 7th ಕ್ವೆಶನ್ಗೆ ಬಿ ಆನ್ಸರ್ ಆಗುತ್ತೆ. 2015ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ, ದ ಟರ್ಮ್ ಯುರೇಮಿಯಾ ಅಂದ್ರೆ ಏನು ಅಂತ ಕೇಳಿದರೆ, ಯುರೇಮಿಯಾ ಅಂದ್ರೆ ಬ್ಲಡ್ ನಲ್ಲಿ ಯೂರಿಯಾ ಜಾಸ್ತಿ ಆಗಿರುವಂತದ್ದು. ಬ್ಲಡ್ ನಲ್ಲಿ ಯೂರಿಯಾ ಜಾಸ್ತಿ ಆದ್ರೆ ಅದನ್ನ ನಾವು ಯುರೇಮಿಯಾ ಅಂತ ಕರಿತೀವಿ. ಸೊ ಹಾಗಾಗಿ ಅಕ್ಯುಮುಲೇಷನ್ ಆಫ್ ಯೂರಿಯಾ ಇನ್ ದ ಬ್ಲಡ್ ಅಂತ ನೀವು ಹೇಳಬಹುದು. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. 2024ರಲ್ಲಿ ಪ್ರಶ್ನೆ ಬಂದಿದೆ. ಮತ್ತೆ 10ನೆಯ ಪ್ರಶ್ನೆಯನ್ನು ನೋಡೋಣ. ವಿಲ್ ಮೂವ್ ಟು ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಸೆಷನ್. ಸೊ ಇಲ್ಲಿ ನಮಗೆ ಪ್ರಶ್ನೆ ಕೇಳಿದ್ದಾರೆ, ಆಟ್ರಿಯಲ್ ನ್ಯಾಟ್ರಿಯೂರಿಟಿಕ್ ಫ್ಯಾಕ್ಟರ್ ANF ಫ್ಯಾಕ್ಟರ್ಸ್, ANF ನ ಕೆಲಸ ಏನು ಅನ್ನುವಂಥದ್ದು ಇಲ್ಲಿ ನಮಗೆ ಕೇಳಿರುವಂತದ್ದು. ಸೊ ಹಾಗಾಗಿ ಯಾವಾಗ ANF ಬರುತ್ತೆ ಅವಾಗ ನಮ್ಮಲ್ಲಿ ಒಂದು ರಾಸ್ ಮೆಕ್ಯಾನಿಸಮ್ ಅನ್ನುವಂಥದ್ದು ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾದ್ರೆ ಆ ರಾಸ್ ಮೆಕ್ಯಾನಿಸಮ್ ಈಸ್ ನಥಿಂಗ್ ಬಟ್ ರೆನಿನ್ ಆಂಜಿಯೋಟೆನ್ಸಿನ್
ಮೆಕ್ಯಾನಿಸಮ್ ಅಂತ ಕರಿತೀವಿ. ಹಾಗಾಗಿ ಚೆಕ್ ಆನ್ ದ ರೆನಿನ್ ಎಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು. 2023ರಲ್ಲಿ ಪ್ರಶ್ನೆ ಕೇಳಿದರೆ. ಸೊ ಹಾಗಾಗಿ ಇಷ್ಟು ಕೆಲವೊಂದಿಷ್ಟು ಓಲ್ಡ್ ಕ್ವಶನ್ ಪೇಪರ್ಸ್ ಗಳಲ್ಲಿ, ಅಂದ್ರೆ 20 years ನ ಕ್ವಶನ್ ಪೇಪರ್ಸ್ ನಲ್ಲಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಗೆ ಸಂಬಂಧಪಟ್ಟಾಗ ಇಷ್ಟೆಲ್ಲ ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಈ ಕುರಿತು ನೀವು ಒಂದ್ ಸ್ವಲ್ಪ ಅಲರ್ಟ್ ಆಗ್ಬೇಕಾಗತ್ತೆ. ಕ್ವಶನ್ಸ್ ಗಳನ್ನ ನೋಡಿ, ಯಾವ ಕ್ವಶನ್ಸ್ ಗಳ ಮೇಲೆ ಯಾವ ಇಂಪ್ಯಾಕ್ಟ್ ಇದೆ, ಎಷ್ಟು ಆ, ಒತ್ತನ್ನ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ನಾವು ಆ ಚಾಪ್ಟರ್ ನ ಸ್ವಲ್ಪ ಓವರ್ವ್ಯೂ ಮಾಡಿದ್ರೆ ಸಾಕು. ಒಂದಿಷ್ಟು ಒಳ್ಳೆ ಕ್ವಶನ್ಸ್ ಗಳನ್ನ ಅಲ್ಲಿಂದ ನೀವು ಹೆಕ್ಕಿ ತೆಗಿಬಹುದು. ಅದರಿಂದ ನಿಮಗೆ ಪ್ರೊಬ್ಯಾಬಲಿ ಇನ್ ಅಪ್ಕಮಿಂಗ್ ಡೇಸ್ ಈಗ ಬರುವಂತಹ ಒಂದು KCET 2026 ಅಲ್ಲಿ ಈ ಚಾಪ್ಟರ್ ಇಂದ ಒಂದೆರಡು ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು, ಮತ್ತು ನೀವು ಅದನ್ನ ಡಿಸೈಡ್ ಕೂಡ ಮಾಡಬಹುದು ಯಾವ ಪ್ರಶ್ನೆ ಬರಬೇಕು ಅನ್ನುವಂಥದ್ದು. ನಿಮ್ಮ ಒಂದು ನಾಲೆಜ್, ನಿಮ್ಮ ಒಂದು ಅನಲೈಸಿಸ್ ನ ಆಧಾರದ ಮೇಲೆ ನೀವೇ ಏನು ಅಂತಂದ್ರೆ ಕ್ವಶನ್ ಪೇಪರ್ ನ ಎಕ್ಸ್ಟ್ರಾಕ್ಟ್ ಕೂಡ ಮಾಡಬಹುದಾಗಿದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲ ವರ್ಕ್ ಮಾಡಿ. ಮತ್ತು ಇನ್ನೇನು ಕೆಲವೇ ದಿನಗಳು ಉಳಿದಿದೆ. ಆಲ್ಮೋಸ್ಟ್ ನಾವು ಮ್ಯಾಕ್ಸಿಮಮ್ ಚಾಪ್ಟರ್ಸ್ ಗಳನ್ನೆಲ್ಲ ಕ್ಲೋಸ್ ಮಾಡಿದೀವಿ. ಹಾಗಾಗಿ ಬೇಗ ಬೇಗನೆ ನೀವು ಕೂಡ ಪ್ರಿಪರೇಷನ್ ಅನ್ನ ಮಾಡಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಸ್ಟೂಡೆಂಟ್ಸ್. ಟೇಕ್ ಕೇರ್ ಅಂಡ್ ಹ್ಯಾವ್ ಅ ವಂಡರ್ಫುಲ್ ಡೇಸ್ ಅಂಡ್ ವಂಡರ್ಫುಲ್ ಪ್ರಿಪರೇಷನ್.